ಇದ್ರ ಹೆಸರು ಜಾಲಿ. ಯಾವಾಗಲೂ ಜಾಲಿಯಾಗಿರುತ್ತೆ. ನಿಮ್ಮ ನಾಯಿಗೆ ನೀವು ಈ ಥರ ಕೈಯಲ್ಲಿ ಮಖನ ಸವರಿದ್ರೆ ಅದಕ್ಕೆ ತುಂಬ ಇಷ್ಟ. ಅವಕ್ಕೆ ಕೈ ಇರಲ್ಲ, ಮಾತು ಬರಲ್ಲ, ಬೇರೆಯವರು ಕೆಟ್ಟದ್ದು ಬಯಸಲ್ಲ. ತಂಬು 4 ಫಿಂಗರ್ ಇಟ್ಕೊಂಡು ನಿಧಾನವಾಗಿ ಸವರಿ, ಅವಕ್ಕೆ ತುಂಬ ಇಷ್ಟ. ಒಂದ್ಸಲ ಹಂಗೆ ಸ್ವರ್ಗಕ್ಕೆ ರಪ್ ಅಂತ ಹೋಗಿ ಬಂದ್ಬಿಡುತ್ತೆ. ಕಿವಿನ ಈ ಥರ ಉಜ್ಜಿ, ತಲೆನ ಉಜ್ಜಿ, ಹಾಯಾಗಿ ಅನ್ಸುತ್ತೆ ಅವಕ್ಕೆ. ಮುದ್ದ ಜೀವಿ. 4 ದಿನ ನೀವು ದೂರ ಹೋದ್ರೂ ಮನುಷ್ಯರು ಮರ್ತು ಬಿಡುತ್ತಾರೆ, ಆದರೆ ನಾಯಿ ಮರೆಯಲ್ಲ. ಇದ್ರ ಹೆಸರು ಪಮ್ಮಿ. ಮುದ್ದು ನಾಯಿ. ಈ ಥರ ಮಖ ಕೆರೆದ್ರೆ ಆಕಳಿಕೆನೇ ಬಂದ್ಬಿಡುತ್ತೆ ಅದಕ್ಕೆ. ಚೆನ್ನಾಗಿ ಓಡಾಡುತ್ತೆ, ತಿನ್ನುತ್ತೆ, ಎದ್ನೋ ಬಿದ್ನೋ ಅನ್ನೋಂಗೆ ಮಲ್ಕೊಳ್ಳುತ್ತೆ. ಒಳ್ಳೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ನಮಗೆ. ನಾವು ಅಮ್ಮ ಮಾಡಿದ ಬಿರಿಯಾನಿ ತಿಂದು ಹೆಂಗೆ ಮಲಗಿದೆ ನೋಡಿ. ಕೋಮಗೆ ಹೋಗ್ಬಿಟ್ಟಿದೆ. ಆಗಲೇ ಜಾಸ್ತಿ ಸವರ್ಬಿಟ್ಟೆ ಅನಿಸುತ್ತೆ ಜಾಲಿಗೆ. ಕಾಲಿತ್ಕೊಂಡು ಮಲ್ಕೊಂಡಿದೆ, ಇನ್ನೂ ಸವರು ಅಂತ. ಮೂಗು ಕೆರೆದ್ರಂತೂ ಆಹಾ, ಸುಖನೋ ಸುಖ ಅದಕ್ಕೆ. ನಮ್ಮೆಲ್ಲರ ಪ್ರೀತಿಯ ಪಮ್ಮಿ. ಇನ್ನಿದು ಬೀಗಲ್. ನಮ್ಮ ಏರಿಯಾದಲ್ಲಿರೋ ಗಂಡು ನಾಯಿಗಳೆಲ್ಲ ಇದಕ್ಕೆ ಸೈಟ್ ಹೊಡಿಯೋಕ್ಕೆ, ಡವ್ ಹೊಡಿಯೋಕ್ಕೆ ದಿನಾ ರಾತ್ರಿ ಮನೆ ಮುಂದೆ ಬರುತ್ತೆ. ಆಚೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಇದು ಒಳ್ಳೆ ಪೋಸ್ ಕೊಡುತ್ತೆ. ಮೂತಿ ಚಿಕ್ಕದಾದ್ರೂ ಕೀರ್ತಿ ಮಾತ್ರ ದೊಡ್ಡದು. ಇದಕ್ಕಿರೋ ಫ್ಯಾನ್ ಫಾಲೋಯಿಂಗು ನಮಗೂ ಇಲ್ಲ. ಇದು ಯಾವಾಗ RCB ಫ್ಯಾನ್ ಆಯಿತು ಅಂತಲೇ ಗೊತ್ತಿಲ್ಲ. ಯಾವ RCB ಮ್ಯಾಚ್ ಹಾಕೋರು ಕೂತ್ಕೊಳ್ಳುತ್ತೆ. ಎಲ್ಲೇ ಆಚೆ ಹೋಗ್ಬೇಕಂದ್ರೂ ಫಸ್ಟ್ ರೆಡಿಯಾಗಿ ಟಣ್ ಅಂತ ಬಂದ್ಬಿಡುತ್ತೆ. ಆಚೆ ತಿರುಗೋದಂದರೆ ಇಷ್ಟ. ಎಲ್ಲ ನಾಯಿಗೂ ಅಮ್ಮ ಅಂದರೆ ಇಷ್ಟ ಅನಿಸುತ್ತೆ. ನಾವು ಅಮ್ಮನ ಜೊತೆ ಆಟ ಆಡೋದು, ತೀಟೆ ಮಾಡೋದು, ತರಲೆ ಮಾಡೋದು. ನಾವು ಅಮ್ಮನ ಸೀರೆ ಅಂದರೆ ಬಿಡೋದೇ ಇಲ್ಲ. ನೋಡಿ ಎಷ್ಟು ಚಿಕ್ಕದಾಗಿದೆ. 2 ತಿಂಗಳು ಮರಿ, ಅನ್ಸೋದೇ ಇಲ್ಲ. ಇದು ನೋಡಿ 4.25 ತಿಂಗಳು ಮರಿ, ಎಷ್ಟು ದೊಡ್ಡದಾಗಿದೆ. 2 ಕೈಯಲ್ಲಿ ಎತ್ತಬೇಕು. ಮೊದಲು 1 ಕೈಯಲ್ಲಿ ಎತ್ಕೊಳ್ತಿದ್ವಿ. ಊಟ ಅಂದರೆ ಬಲು ಪ್ರೀತಿ. ಅಡುಗೆ ಮನೆ ಬಿಟ್ಟು ಹೋಗಲ್ಲ ಅನ್ನತ್ತೆ. ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.